ನಮ್ಮ ಫ್ರೆಂಡ್ಸ್ ನಮಗೆ ಕಳಿಸಿರುವಂತಹ ಪತ್ರಗಳಲ್ಲಿ ಆಯ್ಕೆ ಆಗಿರುವಂತಹ ಪತ್ರ ಪುಷ್ಪ ಅವರು ಅತ್ತಿಬೆಲೆಯಿಂದ ಕಳಿಸಿದ್ದಾರೆ. ನೋಡೋಣವಾ? ಹಾಯ್ ಫ್ರೆಂಡ್ಸ್, ಈ ದಿನ ನಿಮ್ಗೆಲ್ಲ ನಾನು ಯಮ್ಮಿ ಆದಂತಹ ಒಂದು ಡೆಲಿಷಿಯಸ್ ಚಾಕ್ಲೇಟ್ ಸ್ಯಾಂಡ್ವಿಚ್ ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತ ಪದಾರ್ಥಗಳು ಚಾಕ್ಲೇಟ್, ಬೆಣ್ಣೆ, ಬ್ರೆಡ್ ಹಾಗೂ ಚೀಸ್ ಸ್ಲೈಸ್. ಇವಾಗ ಮೊದಲಿಗೆ ನಾವು ಬ್ರೆಡ್ ನ ಟೋಸ್ಟ್ ಮಾಡ್ಕೋಬೇಕು. ಟೋಸ್ಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಮಧ್ಯದಲ್ಲಿ ನಾವು ಒಂದು ಸ್ಲೈಸ್ಗೆ ಬಟರ್ನ ಅಪ್ಲೈ ಮಾಡಬೇಕು, ಇನ್ನೊಂದು ಸ್ಲೈಸ್ ಮೇಲೆ ಚೀಸ್ ಇಡಬೇಕು. ಇವಾಗ ಒಂದು ಸ್ಲೈಸ್ಗೆ ಬೆಣ್ಣೆ ಹಚ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಯಾವುದೇ ಒಂದು ಚಾಕ್ಲೇಟ್ ಬಾರ್ನ ನೀವು ಬಳಸಬಹುದು. 2 ತುಂಡುಗಳಾಗಿ ಮಾಡಿ ಇಡಬೇಕು. ನಂತರ ಇನ್ನೊಂದು ಸ್ಲೈಸ್. ಈ ಸ್ಲೈಸ್ಗೆ ನಾವು ಒಂದು ಚೀಸ್ ಸ್ಲೈಸ್ ಈ ತರ ನಿಮಗೆ ಮಾರ್ಕೆಟಲ್ಲಿ ರೆಡಿಯಾಗಿ ಸಿಗುತ್ತೆ. ಇದು ಬ್ರೆಡ್ಗೋಸ್ಕರನೇ ಮಾಡಿರುವಂತದ್ದು. ಇದನ್ನ ಇವಾಗ ಇದ್ರ ಮೇಲೆ ಮುಚ್ಚಬೇಕು. ಮುಚ್ಚಿಬಿಟ್ಟು ತವಾ ಮೇಲೆ ಹಾಕಿ ನಾವು ಟೋಸ್ಟ್ ಮಾಡಬೇಕು. ಇದಕ್ಕೆ 1 ಸ್ಪೂನ್ ಅಷ್ಟು ಬೆಣ್ಣೆ, ನಂತರ ಅದ್ರ ಮೇಲೆ ಸಿದ್ಧಪಡಿಸಿದಂತಹ ಬ್ರೆಡ್, ಇದನ್ನ 2 ಕಡೆನೂ ನಾವು ಚೆನ್ನಾಗಿ ಟೋಸ್ಟ್ ಮಾಡಬೇಕು. ಇಲ್ಲಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಟೋಸ್ಟ್ ಆದಾಗ ಒಳಗಡೆ ಚೀಸ್ ಮತ್ತೆ ಚಾಕ್ಲೇಟ್ ಎರಡು ಮೆಲ್ಟ್ ಆಗುತ್ತೆ. ಸಾಮಾನ್ಯವಾಗಿ ನೀವು ವೆಜಿಟೇಬಲ್ ಸ್ಯಾಂಡ್ವಿಚ್, ಖಾರ ಸ್ಯಾಂಡ್ವಿಚ್ ಎಲ್ಲ ತರ ಸ್ಯಾಂಡ್ವಿಚ್ ತಿಂದಿರ್ತೀರಾ, ಅದೇ ಚಾಕ್ಲೇಟ್ ಸ್ಯಾಂಡ್ವಿಚ್ ನಿಜವಾಗ್ಲೂ ಯಾರು ತಿಂದಿರಲ್ಲ. ಇಲ್ಲಿ ಬ್ರೆಡ್ನ ಸಹ ಬೇಕಾದ್ರೆ ಬ್ರೌನ್ ಬ್ರೆಡ್ ಸಿಗುತ್ತಲ್ವ ಇವಾಗ ಮಾರ್ಕೆಟಲ್ಲಿ, 7 ಗ್ರೇನ್ ಬ್ರೆಡ್ ಇಲ್ಲ ಬ್ರೌನ್ ಬ್ರೆಡ್ ಯಾವ ಬ್ರೆಡ್ ಆದ್ರೂ ನೀವು ಉಪಯೋಗಿಸಬಹುದು. ಆದ್ರೆ ಹೆಚ್ಚು ರುಚಿ ರೆಗ್ಯುಲರ್ ಆಗಿ ಸಿಗೋ ಅಂತ ಈ ವೈಟ್ ಬ್ರೆಡ್ ಅನ್ನ. ಈಗ ಸಿದ್ಧವಾದಂತಹ ಚಾಕ್ಲೇಟ್ ಸ್ಯಾಂಡ್ವಿಚ್ ನ ನಾವು ಡೈರೆಕ್ಟ್ ಆಗಿ ಹಾಗೆ ಕೊಡಬಾರ್ದು, ಅದನ್ನ ಪೀಸ್ ಆಗಿ ಕಟ್ ಮಾಡಿಬಿಟ್ಟು ನಂತರನೇ ಸರ್ವ್ ಮಾಡಬೇಕು. ಇವಾಗ ಇದನ್ನ ನಾವು ಓಪನ್ ಮಾಡಬೇಕು ನಿಧಾನವಾಗಿ. ಓಪನ್ ಮಾಡಿದ ನಂತರ ಚಾಕ್ಲೇಟ್ ಒಂದೇ ಕಡೆ ಇರುತ್ತೆ, ಹಾಗಾಗಿ ಇದನ್ನ ಈವನ್ ಆಗಿ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡಬೇಕು. ಇವಾಗ ಇದನ್ನ ಮತ್ತೆ ಮುಚ್ಚಬೇಕು. ಮುಚ್ಚಿಬಿಟ್ಟು ಪೀಸಸ್ ಕಟ್ ಮಾಡಬೇಕು. ಸೊ ಫೈನಲ್ ಸರ್ವಿಂಗ್ ಬೌಲಲ್ಲಿ ಒಂದೇ ಸತಿ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡ್ತೇನೆ. ತುಂಬಾ ಸಿಂಪಲ್ ಆಗಿ ತುಂಬಾ ಸುಲಭವಾಗಿ ತಯಾರಾದಂತಹ ಯಮ್ಮಿ ಆದಂತಹ ನಮ್ಮ ಚಾಕ್ಲೇಟ್ ಸ್ಯಾಂಡ್ವಿಚ್ ರೆಡಿ ಟು ರೆಲಿಶ್.